ನಿನ್ನೆ ಪರಿಷತ್ನಲ್ಲಿ ನಡೆದಂತಹ ಪ್ರಕರಣ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಪ್ರಕರಣ ಈ ಘಟನೆ ಬಗ್ಗೆ ವರದಿ ಕೊಡುವಂತಹ ವಿಚಾರ ಈ ಬಗ್ಗೆ ಸೋಮವಾರ ತೀರ್ಮಾನ ಮಾಡ್ತೀನಿ ಅಂತಿದ್ದಾರೆ. ಕಾನೂನು ಪಂಡಿತರನ್ನ ಕರೆಸ್ತೀನಿ, ಕಾನೂನು ಪಂಡಿತರಿಂದ ಸಲಹೆಯನ್ನ ಪಡೆದುಕೊಳ್ತೀನಿ, ಆಮೇಲೆ ವರದಿ ಕೊಡೋ ಬಗ್ಗೆ ನಿರ್ಧಾರ ಮಾಡ್ತೀನಿ ಅನ್ನೋದು ಸಭಾಪತಿಗಳ ಹೇಳಿಕೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ಸಭಾಪತಿ ಬಸವರಾಜ ಹೊರಟ್ಟಿ. TV9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನು ಪಂಡಿತರನ್ನ ಕರೆಸಿ ಅವರಿಂದ ಮಾತುಕತೆ ನಡೆಸಿ ಆಮೇಲೆ ವರದಿ ಕೊಡೋ ಬಗ್ಗೆ ನಿರ್ಧಾರ ಮಾಡ್ತೀನಿ ಎಂದಿದ್ದಾರೆ. ಹೊರಟ್ಟಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. TV9ಗೆ ಏನು ಹೇಳಿದ್ದಾರೆ ಕೇಳೋಣ. ಪ್ರಶ್ನೋತ್ತರ ಮುಗಿದ ನಂತರ ಅದು ಅಮಿತ್ ಶಾ ಅವರ ಏನೊಂದು ಸ್ಟೇಟ್ಮೆಂಟ್ ಇತ್ತು ಅಂಬೇಡ್ಕರ್ ಸಲುವಾಗಿ. ಕಾಂಗ್ರೆಸ್ದವರು ಅದನ್ನು ಅಂಬೇಡ್ಕರ್ ಅವ್ರ ಫೋಟೋ ಹಿಡ್ಕೊಂಡು ಪ್ರದರ್ಶನ ನಡೆಸಿದರು. ಅದರಂತೆ ಇವರು BJP ಅವರು ನಡೆಸಿದರು. ಆ ಗಲಾಟೆಯಲ್ಲಿ ನನಗೆ ಸದನ ನಡೆಸೋಲ್ಲ. ನಾನು ಏನಂದ್ರೆ ಅಮಿತ್ ಶಾ ಅವರು ಇಲ್ಲಿ ಸದಸ್ಯರಲ್ಲ, ಅವ್ರನ್ನ ಡಿಪೆಂಡ್ ಅದಕ್ಕೆ ನಾನು ರಿಜೆಕ್ಟ್ ಮಾಡಿ ಅಂತ ಹೇಳಿದ ನಂತರ ನಾನು ಸಭೆ ಗಲಾಟೆ ಆಯ್ತು, ಅಡ್ಜರ್ನ್ ಮಾಡಿ ಹೋದಾಗ ಇವೆಲ್ಲ ಘಟನೆಗಳು ನಡೆದು ಅವು ನಾನು ಚೇಂಬರ್ದಾಗಿದ್ದೆ. ಘಟನೆ ನಡೆದ ನಾವು ಹಿಂಗೆ ಅವಾಗ ಕೊಲೆಗಡಕಂತ ಇವರು ಅಂದರು, ನೀವಂದು ಯಾವ್ರಂದ್ರು ಅಂತ ಕಂಪ್ಲೇಂಟನ್ನು ಇಬ್ಬರು ಕೊಟ್ಟರು. ನಾವು ನಮ್ಮ ಇದರಲ್ಲೆಲ್ಲ ತೆಗೆದೀವಿ, ನಮ್ಮ ಇದರಲ್ಲಿ ಯಾಕಂದ್ರೆ ಬಂದಿತ್ತು, ಅದು ಫೋಟೇಜ್ ಸಿಗಲಿಲ್ಲ. ಅವರಿಬ್ಬರು ಕಂಪ್ಲೇಂಟನ್ನು ನಾವು ತೊಗೊಂಡು ಅವ್ರನ್ನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆದು ಈ ಥರ ಕಂಪ್ಲೇಂಟ್ ಕೊಟ್ಟಾರೆ ಮತ್ತು ನೀವು ಈ ಥರ ಕೊಟ್ಟಿರಿ ಅಂತ ಇಬ್ಬರನ್ನೂ ಕರೆದು ಅವ್ರು ಮಾತಾಡಿಸಿ ಅವರಿಗೆ ನಾನು ಹೇಳಿದೆ ಇಲ್ಲಿಗೆ ಮುಗಿಸೋನಿದ್ದಾನೆ ಬೇಡ ಅಂತಿದೆ. ಇಲ್ಲ ನಾವು ಕಂಪ್ಲೇಂಟ್ ನಾವು ಹಿಂದೆ ತಗೊಳ್ಳಂತಿದ್ರು. ಆಮೇಲೆ ನಾನು ಅದನ್ನು ಸದನದಲ್ಲಿ ಇಬ್ಬರ ಸ್ಟೇಟ್ಮೆಂಟ್ಗಳು ಇಬ್ಬರಿದ್ದು ಅದನ್ನು ತೊಗೊಂಡು ನಮ್ಮ ರೂಲು ಕೌಲನ್ ಶಕ್ತರನ್ನ ರೂಲ್ ತೊಗೊಂಡು ನಾವೊಂದು ಡಿಸಿಷನ್ ಕೊಟ್ಟು ನಾನು ಸದನವನ್ನು ಅಡ್ಜರ್ನ್ ಮಾಡಿದೆ. 4:04ವರೆಗೆ ಅಡ್ಜರ್ನ್ ಮಾಡಿದ ನಂತರ 6 ಗಂಟೆ ಸುಮಾರು ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ದು. ನಮಗೆ ಅವ್ರು ಇದನ್ನು FIR ಕಳಿಸಿದರು. FIR ಕಳಿಸಿದ ನಂತರ ನಾವೇನಂತ ನಮ್ಮ ನಿಯಮದ ಪ್ರಕಾರ ಅವರು ಯಾರನ್ನ ಸದಸ್ಯನ ಅರೆಸ್ಟ್ ಮಾಡಿದ್ರೆ ನಮಗೆ ತಿಳಿಸ್ಬೇಕಂತ ತಿಳಿಸ್ಯಾರ. ಈಗ ಅವರನ್ನು ಬೇರೆ ಕಡೆ ತೊಗೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಈಗ ಹೇಳಿದರು. ಅದಕ್ಕೆ ನಾನು ಪೊಲೀಸ್ ಕಮಿಷನರ್ಗೆ ನೀನು 3 ಸರಿ ಫೋನ್ ಮಾಡಿ ರಾತ್ರಿ SP ಮಾತಾಡೀನಿ, ಇಮ್ಮಿಡಿಯೇಟ್ಲಿ ಈ ಥರ ಮಾಡಬೇಡ್ರಿ ಮತ್ತು ನಾಳೆದು ಸದನಕ್ಕೆ ಏನಾದರೂ ಇದು ಬಂದರೆ ನಾವು ಭಾಳ ಸೀರಿಯಸ್ ಆಗಿ ನಮ್ಮದೇ ಆದಂಥ ರೀತಿಯಲ್ಲಿ ಕ್ರಮ ತಗೋಬೇಕು. ಇಮ್ಮಿಡಿಯೇಟ್ಲಿ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ನೀವು ಯಾಕೆ ನೀವು ಅಡ್ಡಾಡಿಸಿದಿರಿ ಅಂತ ಕೇಳಿದಾಗ ಇಲ್ಲ ಜಡ್ಜ್ ಅವರು ನೀವು ಓಪನ್ ಕೋರ್ಟಿಗೆ ತೊಗೊಂಬ ಅಂತ ಹೇಳಿದ್ರು. ಅದಕ್ಕೆ ಓಪನ್ ಕೋರ್ಟಿಗೆ ನಾವು ತೊಗೊಂಡು ನಾಳೆ 10ವರೆಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದರು. ಅದಾದ ನಂತರ ಇದು ಸಭಾಪತಿಗಳ ಒಂದು ಹೇಳಿಕೆ. ಆದರೆ